ಫೈನಲ್ ಆಗಿ ನಿಮಗೆ ಕಸ್ಟಮರ್ 2,05,000 ಕೊಟ್ಬಿಡ್ತಾರೆ ಸರ್. 2,05,000 2,05,000ಕ್ಕೆ ಒಂದು ಆಲ್ಟೋ K10 ಬಂದು 3,85,000 ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ಕಡಿಮೆ ಆಗುತ್ತೆ ಇದ್ರಲ್ಲಿ ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು ಕಸ್ಟಮರ್ ಹತ್ರ ಮಾತ್ರ ತಗೊಳ್ಳಿ. ಇದು ಫೈನಲ್ ಆಗಿ ನಿಮಗೆ 3,40,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಫೈನಲ್ ಆಗಿ 3,40,000 ಕಸ್ಟಮರ್ ಕೊಟ್ಬಿಡ್ತಾರೆ. ನಮಸ್ತೆ ಸರ್. ಸರ್ ನಮ್ದು NXO ಕಾರ್ ಸರ್ವಿಸ್ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಇಲ್ಲ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾನು ತಗೊಂತಾ ಇರೋದು 3ನೇ ಗಾಡಿ. ನಾವು ಇಲ್ಲಿ ಬಂದಾಗೆಲ್ಲ ಅವ್ರು ಮಾಡೋ ರೆಸ್ಪಾನ್ಸಿಬಿಲಿಟಿ ಆಗಲಿ ಎಲ್ಲ ಚೆನ್ನಾಗಿದೆ. ಗಾಡಿನ ನಮ್ಗೆ ಏನೇ ಮಾತಾಡಿದ್ರು ಏನೇ ಕುಂದು ಕೊಡ್ತಾ ಇದ್ರು ಅವರೇ ನಿಂತು ಮಾಡಿ ಮುಗಿಸ್ಕೊಡ್ತಾರೆ. 4 ದಿನದಲ್ಲಿ ಗಾಡಿ ಡೆಲಿವರಿ ಕೊಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಎಲ್ಲ ಬನ್ನಿ ಇಲ್ಲಿ ಗಾಡಿ ತೊಗೊಳ್ಳಿ, ಬಂದು ನೋಡಿ ತಗೊಳ್ಳಿ. ಫೈನಲ್ ಆಗಿ ಬಂದು ಕಸ್ಟಮರ್ 3,85,000 ಕೊಟ್ಬಿಡ್ತಾರೆ ಸರ್. ಕಸ್ಟಮರ್ 3,40,000 ಕೊಟ್ಬಿಡ್ತಾರೆ ಸರ್. 3,40,000 ಆಗುತ್ತೆ. ಆಟೋಮೆಟಿಕ್ ಬೇರೆ 2014 ಮಾಡಲು 14-15 ಸರ್. ಲೋನ್ ಕೂಡ ಬಂದ್ಬಿಟ್ರೆ 5 ನೋಡ್ಬೋದು, ಓಟ್ಸ್ ನೋಡಿ ಚೆಕ್ ಮಾಡಿ ಮೆಕ್ಯಾನಿಕ್ ತೋರಿಸಿ ಶೋರೂಮ್ ತೋರಿಸಿ ಸಮಾಧಾನ ಆದ್ರೆ ಕೂತ್ಕೊಂಡು ಮಾತಾಡಿ. 5 ಲಕ್ಷ ಹೇಳೋದು 4,90 ಕೊಟ್ಬಿಡಿ ಸರ್. 4,90 ಸರ್ ಇದು? ಹೌದೌದು. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಮತ್ತೊಂದು ಸರಿ ನಾನು NXO ಕಾರ್ ಬಂದಿದ್ದೀನಿ. ಏನಕ್ಕಂದ್ರೆ ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ. ಹಾಗೇನೆ ಅಕ್ರಮ್ ಸರ್ ಇದ್ದಾರೆ ಸರ್, ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ ಸರ್. ಸರ್ ಮತ್ತೊಂದು ಶೋರೂಮ್ ಹೆಸರು, ಲೊಕೇಶನ್ ಸರ್? ಸರ್ ಇದು ಇದು ನಾಗರಬಾವಿ ಸರ್ಕಲ್ ಇಂದ ಸ್ವಲ್ಪ ಡೌನ್ ಬಂದ್ರೆ ಅಲ್ಲಿ ದೊಡ್ಡ ಮೋದಿ ಸಿಗುತ್ತೆ. ಮೋದಿ ಪಕ್ಕದಲ್ಲೇ ನಮ್ದು ಆಫೀಸು. ಇನ್ನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದು ನೋಡಿ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಇದೆ. ನೀವು ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ಗಾಡಿ ನೋಡಿ, ಓಟ್ಸ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ಗೆ ಸಮಾಧಾನವರೆಗೂ ನೋಡಿ ಓಕೆ ಮಾಡಿ ವ್ಯಾಪಾರ ಮಾಡೋಣ ಸರ್. ಸರ್ ಇವತ್ತು ಇಷ್ಟೊಂದು ಸ್ಟಾಕ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? 65 ಇಂದ ಶುರು ಆಗುತ್ತೆ. 65 ವೆಹಿಕಲ್ ಅಂದ್ರೆ ಯಾವ ಸರ್ ವೆಹಿಕಲ್? ನ್ಯಾನೋ ಇದೆ, ತುಂಬಾ ಇದೆ ಸರ್. ತುಂಬಾ ವೆಹಿಕಲ್ಸ್ ಇದೆ 65ರಲ್ಲಿ. ಓಕೆ, 65,000 ಅಂದ್ರೆ 2 ವೀಲರ್ ಬಜೆಟ್ ಅಲ್ಲಿ ಕೂಡ ಇಲ್ಲಿ ಕಾರ್ ಇದೆ ಅಂತ ಇವತ್ತು ಇಷ್ಟು ಸ್ಟಾಕ್ ಅಲ್ಲಿ. ಸರ್ ಹಾಗೆ ಲೋನ್ ಬಗ್ಗೆ ಸರ್? ಸರ್ 2012 ಮಾಡಲ್ ಮೇಲೆ ನಾವು ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. 12 ಮಾಡಲ್ ಮೇಲೆ ಸಿವಿಲ್ ಥ್ರೋಟ್ ಕರ್ನಾಟಕ ಮಾಡಿಸ್ಕೊಡ್ತೀವಿ. ಥ್ರೋ ಕರ್ನಾಟಕ ಸಿವಿಲ್ ಚೆನ್ನಾಗಿದೆ. ಓಕೆ ಓಕೆ, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು Instagram, Facebook ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ನೋಡಿ, ನಮ್ಮ NXO ಕಾರ್ನಲ್ಲಿ ಇನ್ನೊಂದು ಪೋಲೋ ಡೆಲಿವರಿ ಹೋಗ್ತಾ ಇದೆ. ಬನ್ನಿ ನಮ್ಮ NXO ಕಾರ್ ಸರ್ವಿಸ್ ಬಗ್ಗೆ ಕೇಳೋಣ ನಮ್ಮ ಸಾರ್ಗೆ. ಹೆಂಗಿದೆ ಸರ್? ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಮ್ದು NXO ಕಾರ್ ಸರ್ವಿಸ್ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಇಲ್ಲ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾನು ತಗೊಂತಾ ಇರೋದು 3ನೇ ಗಾಡಿ. ನಾವು ಇಲ್ಲಿ ಬಂದಾಗೆಲ್ಲ ಅವ್ರು ಮಾಡೋ ರೆಸ್ಪಾನ್ಸಿಬಿಲಿಟಿ ಆಗಲಿ ಎಲ್ಲ ಚೆನ್ನಾಗಿದೆ. ಗಾಡಿನ ನಮ್ಗೆ ಏನೇ ಮಾತಾಡಿದ್ರು ಏನೇ ಕುಂದು ಕೊಡ್ತಾ ಇದ್ರು ಅವರೇ ನಿಂತು ಮಾಡಿ ಮುಗಿಸ್ಕೊಡ್ತಾರೆ. 4 ದಿನದಲ್ಲಿ ಗಾಡಿ ಡೆಲಿವರಿ ಕೊಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಎಲ್ಲ ಬನ್ನಿ ಇಲ್ಲಿ ಗಾಡಿ ತೊಗೊಳ್ಳಿ. ಗಾಡಿಗಳೆಲ್ಲ ನೀಟ್ ಕಂಡೀಷನ್ ಅಂಡ್ ಗುಡ್ ಕಂಡೀಷನ್ ಇರುತ್ತೆ. ಒಳ್ಳೆ ಗಾಡಿ ತೊಗೊಂಡಷ್ಟು ಯಾರಿಗೂ ತೊಂದರೆ ಆಗಲ್ಲ. ಇವತ್ತಿನ ಅಪ್ಡೇಟ್ಸ್ ಇಲ್ಲ ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ತಗೊಳ್ಳಿ ಸರ್ ಬೇಗ. ನೋಡಿ, ನಮ್ಮ NXO ಕಾರ್ದಲ್ಲಿ ನಮ್ಮ ಸಾರು ಗಾಡಿ ಡೆಲಿವರಿ ತಗೊಂತವ್ರೆ ಪೋಲೋ. ಇದಕ್ಕೆ ನಾವು ಲೋನ್ ಮಾಡ್ಕೊಟ್ಟಿದ್ದೀವಿ. ಸಾರ್ ತುಂಬಾ ಖುಷಿ ಪಟ್ರು. ಯಾಕಂದ್ರೆ ನೋಡಿ 2013 ಮಾಡಲ್ ಕೊಟ್ಟಿದ್ದೀವಿ. ತುಂಬಾ ಭಾಳ ಒಳ್ಳೆ ಪ್ರೈಸ್ ಕೊಟ್ಟಿದ್ದೀವಿ. ಹೈಲೈನ್ ಇದು. ಎಲ್ಲರೂ NXO ಕಾರ್ಗೆ ವಿಸಿಟ್ ಮಾಡಿ. ತುಂಬಾ ವೆಹಿಕಲ್ಸ್ ಇದೆ. ಈ ತರ ಖುಷಿ ನಗ್ತಾ ತಗೊಂಡೋಗಿ. ಥ್ಯಾಂಕ್ ಯು ಸರ್. ಫಸ್ಟ್ ಗಾಡಿ NXO ಕಾರಲ್ಲಿ ಫಸ್ಟ್ ಗಾಡಿ ಯಾವ ಸರ್ ಇವತ್ತು ನಮಗೆ? ಆಲ್ಟೋ K10 2011 ಮಾಡಲು, ಸಿಂಗಲ್ ಓನರ್, 87,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ನೋಡಿ, ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಯಾವುದೇ ಆಕ್ಸಿಡೆಂಟ್ ಫ್ರೀ, ಯಾವುದೇ ಆಕ್ಸಿಡೆಂಟ್ ಇಲ್ಲ, ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ಸರ್. 4 ಪವರ್ ವಿಂಡೋ ಬರುತ್ತಲ್ಲ? ಹೌದೌದು. ಗಾಡಿ ತುಂಬಾನೇ ನೀಟ್ ಆಗಿದೆ. ಗಾಡಿ ಬಂದು ಫೈನಲ್ ಆಗಿ ನಿಮ್ಗೆ ಕಸ್ಟಮರ್ 2,05,000 ಕೊಟ್ಬಿಡ್ತಾರೆ ಸರ್. 2,05,000 2,05,000ಕ್ಕೆ ಒಂದು ಆಲ್ಟೋ K10 ಒಂದು ನೀಟ್ ಆಗಿರುವಂತ ಗಾಡಿ. ಸರ್ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್ ಇದ್ರಲ್ಲ? ಸ್ವಲ್ಪ ತೀರಾ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ. ಓಮಿನಿ ಸರ್ ತುಂಬಾ ಡಿಮ್ಯಾಂಡ್ ಇರುವಂತ ಗಾಡಿ ಸರ್. ಓಮಿನಿ ಇದು 2017 ಮಾಡಲು, 8 ಸೀಟರ್ ಗಾಡಿ, ವೈಟ್ ಕಲರ್. ಗಾಡಿಲಿ ಒಂದು 15,000 ರಿಂದ 20,000 ಖರ್ಚಿದೆ ಸರ್. ಸಣ್ಣ ಪುಟ್ಟ ಡೆಂಟು ಸ್ಕ್ರಾಚ್ ಇದೆ. ಈ ಗಾಡಿ ಕಸ್ಟಮರ್ ಬಂದು ನಿಮ್ಗೆ ಫೈನಲ್ ಆಗಿ 2.5 ಲಕ್ಷ ಕೊಟ್ಬಿಡ್ತಾರೆ ಸರ್. ಸರ್ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ರಲ್ಲ? ಹೌದು, 2.5 ಲಕ್ಷ ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ. ಓಮಿನಿ 17 ಮಾಡಲು, 8 ಸೀಟರ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಾಲಿಟಿ ಇದೆ ಗಾಡಿಯಲ್ಲಿ. ಓಕೆ. 2,50,000 ಹೇಳ್ತಾರೆ. ಒಂದು 5,000 ರಿಂದ 10,000 ರೂಪಾಯಿ ಆ ಕಡೆ ಈ ಕಡೆ ಆಗ್ಬೋದು ಸರ್. ಸೊ ಕಡಿಮೆ ಆಗುತ್ತೆ. ಹೌದು, ಖಂಡಿತ. ಕ್ವಿಡ್ ಕ್ಲೈಂಬರ್ ಇದೆ ಸರ್. 2019 ಮಾಡಲು, ಬರೀ 36,000 ಓಡಿದೆ ಸರ್. ಕ್ಲೈಂಬರ್ RXT 1 ಲೀಟರ್ ಇಂಜನ್. ಗಾಡಿ ತುಂಬಾ ನೀಟ್ ಆಗಿದೆ. ಈ ಗಾಡಿ ಬಂದು ಕಸ್ಟಮರ್ ಫೈನಲ್ ಆಗಿ ನಿಮ್ಗೆ ಈ ಗಾಡಿ ಕಸ್ಟಮರ್ ನಿಮಗೆ 3,35,000 ಕೊಟ್ಬಿಡ್ತಾರೆ ಸರ್. ಫೀಚರ್ಸ್ ಅಂದ್ರೆ ನಮಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಒಂದು ಸಿಸ್ಟಮ್ ಕೂಡ ಕಂಪನಿ ಇನ್ಬಿಲ್ಟ್. ತುಂಬಾ ಚೆನ್ನಾಗಿರುವಂತ ಗಾಡಿ. ಒಳ್ಳೆ ಕಲರ್ ಬೇರೆ ಇದು. ತುಂಬಾ ನೀಟ್ ಆಗಿದೆ. ಕಸ್ಟಮರ್ ನಿಮ್ಗೆ 3,35,000 ರೂಪಾಯಿ ಕೊಟ್ಬಿಡ್ತಾರೆ. ಓಕೆ. ಒಂದು ಸಿಲ್ವರ್ ಕಲರ್ ಸಿಟಿ ಇದೆ ಸರ್. ಹೋಂಡಾ ಸಿಟಿ ಬಂದು 2009 ಮಾಡಲು, VMT. ಸರ್. FC ಲ್ಯಾಪ್ಸ್ ಆಗಿದೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಬಂದು ನಿಮ್ಗೆ 2,65,000 ಕೊಡ್ತಾರೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2009 VMT ಟಾಪ್ ಎಂಡ್ ಮಾಡಲು, ಹೋಂಡಾ ಸಿಟಿ ಆಟೋಮೆಟಿಕ್ ಸರ್. ಟಾಪ್ ಎಂಡ್ ಅಂದ್ರೆ ಫುಲ್ಲಿ ಫೀಚರ್ ಬರುತ್ತೆ. VMT ಇದು. ಓಕೆ ಸರ್. ಪ್ರೈಸ್ ಸರ್ ಇದು? 2,65,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್.
ಓಕೆ ಚಿಕ್ಕ ಗಾಡಿ ಬ್ಲೂ ಕಲರ್ ಅಲ್ಲಿ 2011 ಮಾಡಲು ರೇವಾ ಸರ್, ಎಲೆಕ್ಟ್ರಿಕ್ ಗಾಡಿ ಇದು. ಎಲೆಕ್ಟ್ರಿಕಲ್ ಗಾಡಿ ಹೇಗಿದೆ ಹಾಗೆ ಇದು ಹ್ಯಾಸ್ ಇಟ್ ಇಸ್. ಅದು ಗಾಡಿ ಚೆನ್ನಾಗಿದೆ. ಈ ಗಾಡಿ ಬಂದು ಕಸ್ಟಮರ್ 1 ಲಕ್ಷ ಕೊಟ್ಬಿಡ್ತಾರೆ ಸರ್. 1 ಲಕ್ಷ ಸರ್ ಇದು? ಹೌದು 1 ಲಕ್ಷ ಕೊಟ್ಟು ಹ್ಯಾಸ್ ಇಟ್ ಇಸ್ ಹೇಗಿದೆ ಹಾಗೆ 11ನೇ ಮಾಡಲು 1 ಲಕ್ಷ. ಎಕ್ಸೆಂಟ್ 2015 ಮಾಡಲು. ಓಕೆ. ಶೋರೂಮ್ ಇಂದ ಬರೀ 56,000 ಓಡಿದೆ ಸರ್. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಡಿಕ್ಕಿ ಸ್ಪೇಸ್ ಕೂಡ ಬರುತ್ತಲ್ಲ, ಗಾಡಿ ಚೆಕ್ ಮಾಡ್ಕೊಬಹುದು. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಓಕೆ. ಯಾವ್ದು ಭಯ ಬೀಳೋದ್ ಬೇಡ, ಆಕ್ಸಿಡೆಂಟ್ ಇಲ್ಲ ಏನಿಲ್ಲ, ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ ಸರ್. ಫೀಚರ್ಸ್ ಗಾಡಿ ತುಂಬಾ ಚೆನ್ನಾಗಿದೆ. ಎಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಬರುತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ ಸರ್. ಯಾರು ಎಕ್ಸೆಂಟ್ ಪೆಟ್ರೋಲ್ ಹುಡುಕ್ತಾ ಇದ್ರೆ ಖಂಡಿತವಾಗಿ ಗಾಡಿ ತಗೊಳ್ಬಹುದು. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 3,85,000 ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೊ ಕಡಿಮೆ ಆಗುತ್ತೆ ಇದ್ರಲ್ಲಿ ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು ಕಸ್ಟಮರ್ ಹತ್ರ ಮಾತ್ರ. ಸರ್ ಫೈನಾನ್ಸ್ ಕೂಡ ಆಗುತ್ತಲ್ಲ? ಖಂಡಿತ ಮಾಡ್ಕೊಡ್ತೀವಿ ಸರ್. ಯಾವ್ದು ಮೂಲೆಯಲ್ಲಿ ಬೇಕಾದ್ರೂ ಫೈನಾನ್ಸ್ ಮಾಡಬಹುದು, ಸಿವಿಲ್ ಪ್ರಾಬ್ಲಮ್ ಇರಬಾರ್ದು ಅಷ್ಟೇ. ಓಕೆ ಸರ್. 2018 ಮಾಡಲು ZDA ಪ್ಲಸ್ ಸರ್ ಇದು. ಓಕೆ. ಗಾಡಿ ಶೋರೂಮ್ ಹಿಸ್ಟ್ರಿ ಸಿಗ್ತಾ ಇಲ್ಲ ಅಂದ್ರೆ ಜಾಸ್ತಿ ಓಡಿರ್ಬೋದು ಅಂತ. 1 ಲಕ್ಷ ಮೇಲೆ ಓಡಿದೆ. ಗಾಡಿ ಚೆನ್ನಾಗಿದೆ. ಗೇರ್ ಬಾಕ್ಸ್ ಯಾವ್ದು ಇಶ್ಯೂಸ್ ಇಲ್ಲ, ಆಕ್ಸಿಡೆಂಟ್ ಇಲ್ಲ ಸರ್. ಫುಲ್ಲಿ ಲೋಡೆಡ್ ಬಟನ್ ಸ್ಟಾರ್ಟ್ ಇದು. ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಈ ಗಾಡಿ ಫೈನಲ್ ಆಗಿ ಬಂದು ನಿಮ್ಗೆ 7,35,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 7,35,000 2018 ಮಾಡಲು ZDA ಪ್ಲಸ್ ಸರ್. 7,35,000ಕ್ಕೆ ಸಿಂಗಲ್ ಓನರ್ ZDA ಪ್ಲಸ್ ಬ್ರೀಜಾ ಸರ್. ಸರ್ ಫೈನಲ್ ಅನ್ಬೇಡಿ, ಇನ್ನು ಮುಂದೆ ಕಡಿಮೆ ಆಗುತ್ತೆ. 5,000 ರೂಪಾಯಿ ಹೆಚ್ಚು ಕಡಿಮೆ ಮಾಡಬಹುದು. ಓಕೆ ಸರ್. ಇನ್ನೊಂದು ಆಪಲ್ ಶಿಫ್ಟ್ ಇದೆ ಸರ್. ಶಿಫ್ಟ್ 2018 ಮಾಡಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. 81,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಲ್ವರ್ ಕಲರ್ ಅಲ್ಲಿ ತುಂಬಾ ನೀಟ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. VXA ಇದು. ಕಸ್ಟಮರ್ 5,500 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ನೀಟ್ ಆಗಿರೋಂತ ಒಂದು ಗಾಡಿ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಖಂಡಿತ ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಪ್ರೈಸ್ 5,500,000 ಲಕ್ಷ ಹೇಳ್ತಾರೆ ಸರ್. 5,000 ಲಕ್ಷ ಲೋನ್ ಕೂಡ ಆಗುತ್ತೆ. ಹೌದು. ಅದು ನ್ಯೂ ಶೇಪ್ ಸರ್. ಇದು ಓಲ್ಡ್ ಶೇಪ್. ಓಲ್ಡ್ ಶೇಪ್. ಇದು ಸಿಲ್ವರ್ ಕಲರ್. ಇದು ಮಜಬೂತ್ ಗಾಡಿ ಸರ್ ಇದು. ಸರ್ ಡೀಟೇಲ್ಸ್ 16-17 ಮಾಡಲು. ಓಕೆ. LXA ಆಪ್ಷನಲ್. ನಿಮ್ಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ಸರ್. ABS ಕೂಡ ಬರುತ್ತಲ್ಲ ಸರ್? ಗಾಡಿ ತುಂಬಾ ನೀಟ್ ಆಗಿದೆ. ಸಿಲ್ವರ್ ಕಲರ್. ಕಸ್ಟಮರ್ 4,75,000 ನಿಮ್ಗೆ ಕೊಟ್ಬಿಡ್ತಾರೆ ಸರ್. 4,75,000. ಹೌದು. ಆಲ್ಟೋ ಸರ್. ಆಲ್ಟೋ 800 2016 ಮಾಡಲು ಸರ್. ಓಕೆ. ಸೆಕೆಂಡ್ ಓನರ್. ಹಾ ಸರ್. AC ಪವರ್ ಸ್ಟೇರಿಂಗ್, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಫ್ರಂಟ್ 2 ಪವರ್ ವಿಂಡೋ. ಸೆಕೆಂಡ್ ಓನರ್ ಇದು. 98,000 ಓಡಿದೆ. ಕಸ್ಟಮರ್ 2,35,000 ಕೊಟ್ಬಿಡ್ತಾರೆ ಸರ್. 2,35,000. 16ನೇ ಮಾಡಲು ಗಾಡಿ ಸರ್. ಲೋನ್ ಕೂಡ ಆಗುತ್ತಲ್ಲ ಸರ್ ಇದು? ಖಂಡಿತ ಮಾಡ್ಕೊಳ್ಳೋಣ ಸರ್. 16 ಮಾಡಲ್ 16ನೇ ಮಾಡಲು ಬರೀ 2,35,000 ರೂಪಾಯಿ. ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್. ಓಕೆ. ಹಾಗೆ ಡೀಸೆಲ್ ಅಮೇಜ್ ಸರ್. ಓಕೆ. 2014 ಮಾಡಲು. 14 ಮಾಡಲ್ ಡೀಸೆಲ್. 20 ಮೈಲೇಜ್ ಬರುತ್ತಲ್ಲ ಸರ್? ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ. ತುಂಬಾ ನೀಟ್ ಆಗಿರುವಂತ ಗಾಡಿ. ಯಾರಾದ್ರೆ ಡೀಸೆಲ್ ಅಮೇಜ್ ನ ಹುಡುಕ್ತಾ ಇದ್ರೆ, ಹೋಂಡಾ ಅಮೇಜ್ ನ ಖಂಡಿತ ತಗೊಳ್ಳಿ. ಇದು ಫೈನಲ್ ಆಗಿ ನಿಮಗೆ 3,40,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. ಫೈನಲ್ ಆಗಿ 3,40,000 ರೂಪಾಯಿ ಕಸ್ಟಮರ್ ಕೊಟ್ಬಿಡ್ತಾರೆ. ತುಂಬಾ ನೀಟ್ ಆಗಿರುವಂತ ಗಾಡಿ ಸರ್. ಸರ್ ಇದೆ ಸರ್. 2014 ಮಾಡಲು. ಹಾ ಸರ್. RXZ 110 PS. ಓಕೆ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್ ಇದು? ಗಾಡಿ ತುಂಬಾನೇ ಚೆನ್ನಾಗಿದೆ. ಸೊ ಬಾಡಿ ಲೈನ್ ನೋಡ್ತಾ ಇರಬಹುದು. ತುಂಬಾ ನೀಟ್ ಆಗಿರುವಂತ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗು, ABS ಎಲ್ಲ ಇದೆ. ತುಂಬಾ ನೀಟ್ ಆಗಿರುವಂತ ಗಾಡಿ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಅಲ್ವಾ? ಒಂದು 1,12,000 ಓಡಿದೆ. ಓಕೆ. ಇದು ಅಡ್ವೆಂಚರ್ ಗಾಡಿ ಸರ್. ಅಡ್ವೆಂಚರ್ 4x4 ಬರುತ್ತಲ್ಲ ಸರ್? 4x4 ಬರಲ್ಲ. ಓಕೆ. ಅದ್ರ ಅಡ್ವೆಂಚರ್ ಅಂತ ಬರುತ್ತೆ. ಓಕೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ ಫೈನಲ್ ಟು ಫೈನಲ್ ನಿಮಗೆ 4,85,000 ಕಸ್ಟಮರ್ ಕೊಟ್ಬಿಡ್ತಾರೆ ಸರ್. 4,85,000. ಹೌದು. ಗಾಡಿ ತುಂಬಾ ಚೆನ್ನಾಗಿದೆ. ಡಸ್ಟರ್ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಬಂದು ನೋಡಿ ತಗೊಳ್ಳಿ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಹೌದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ನೆಕ್ಸ್ಟ್ 2011-12 ಮಾಡಲು ಸ್ವಿಫ್ಟ್ VXI ಸರ್. ಓಕೆ. ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಗ್ರೇ ಕಲರ್. ಪೆಟ್ರೋಲ್ ಗಾಡಿ. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಗಾಡಿ 1,11,000 ಓಡಿದೆ. ಗಾಡಿ ತುಂಬಾ ನೀಟ್ ಆಗಿದೆ ಸರ್. ಈ ಗಾಡಿ ಬಂದು ಕಸ್ಟಮರ್ ಫೈನಲ್ ಆಗಿ ನಿಮ್ಗೆ 3,05,000 ರೂಪಾಯಿ ಕೊಟ್ಬಿಡ್ತಾರೆ ಸರ್. 3,05,000 ರೂಪಾಯಿಗೆ 2011-12 ಮಾಡು ಸ್ವಿಫ್ಟ್ VXI ಸರ್. ತುಂಬಾ ನೀಟ್ ಆಗಿದೆ. ಅದರಲ್ಲೂ ಮುಂದೆ ಬಂದ್ರೆ ಏನಾಗುತ್ತಾ ಸರ್? ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಸರ್. ಖಂಡಿತವಾಗಿ ಮಾಡ್ಕೊಳ್ಳೋಣ. ಫಿಕ್ಸ್ ಅಂದ್ರೆ ಯಾವ್ದಿಲ್ಲ. ಇಲ್ಲ. 2016ನೇ ಮಾಡಲು ಎಕ್ಸೆಂಟ್ ಪೆಟ್ರೋಲ್ ಗಾಡಿ. 2ನೇ ಓನರ್ ಸರ್. ಸೆಕೆಂಡ್ ಓನರ್. ಹೌದು. ಗಾಡಿ ಮಾತ್ರ 66,000 ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ತುಂಬಾ ನೀಟ್ ಆಗಿರುವಂತ ಒಂದು ಗಾಡಿ. ಎಕ್ಸೆಂಟ್ ಪೆಟ್ರೋಲ್. ಫೀಚರ್ಸ್ ಅಂದ್ರೆ ಸರ್? AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ, ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ. ತುಂಬಾ ನೀಟ್ ಆಗಿರುವಂತ ಗಾಡಿ ಸರ್. ಯಾರು ಎಕ್ಸೆಂಟ್ ಪೆಟ್ರೋಲ್ ಹುಡುಕ್ತಾ ಇದ್ರೆ ಖಂಡಿತವಾಗಿ ಬಂದು ಈ ಕಲರ್ ತುಂಬಾ ಇಷ್ಟಪಡ್ತಾರೆ ಪೆಟ್ರೋಲ್ ಅಲ್ಲಿ. ಹೌದೌದು. ಗಾಡಿ ತುಂಬಾ ಚೆನ್ನಾಗಿದೆ. ಯಾರ ಬಂದು ನೋಡಿ ತಗೊಳ್ಳಿ. ಫೈನಲ್ ಆಗಿ ಬಂದು ಕಸ್ಟಮರ್ 3,85,000 ಕೊಟ್ಬಿಡ್ತಾರೆ ಸರ್. ಓಕೆ. ಇನೋವಾ ಸರ್. ಇನೋವಾ ಬಂದು 2011 ಮಾಡಲು G3 ಸರ್. ಇದು ಓಕೆ. ಬಂದು 4 ಓನರ್ ಆಗಿದೆ. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ.
1 ಲಕ್ಷ ಚಿಲ್ಲರೆ ಓಡಿದೆ, ತುಂಬಾ ನೀಟಾಗಿದೆ ಗಾಡಿ. ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಸೊ ವೈಟ್ ಕಲರ್ ಅಲ್ಲಿ ತುಂಬಾ ಗಾಡಿ ನೀಟಾಗಿದೆ. ಫೈನಲ್ ಕಸ್ಟಮರ್ 4,65,000 ಕೊಟ್ಬಿಡ್ತಾರೆ ಸರ್. 2011 ಮಾಡಲು G3. ಓಕೆ 4,65,000 ಆಗ್ಬಿಡುತ್ತೆ ಸರ್. ಇದೇನು ಲೋನ್ ಏನು ಆಗುತ್ತಾ? ಲೋನ್ ಡೌಟ್ ಇದೆ ಸರ್, 4 ಓನರ್ ಅಲ್ಲ, ಬಟ್ 4,65,000 ಕಸ್ಟಮರ್ ಕೊಡಕ್ಕೆ ರೆಡಿ ಇದ್ದಾರೆ. ಯಾರು 7 ಸೀಟರ್ ಡೀಸೆಲ್ ಗಾಡಿ ಹುಡುಕ್ತಾ ಇದ್ರೆ ನಾವು ಖಂಡಿತವಾಗಿ ಬಂದು ಗಾಡಿ ನೋಡಿ ತಗೊಳ್ಬೋದು ಸರ್. ನೆಕ್ಸ್ಟ್ SX4 ಸರ್, 2009 ಮಾಡಲು ZXA ಇದು. ಓಕೆ, ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಕಸ್ಟಮರ್ ಮಾಡ್ಕೊಡ್ತಾರೆ. ಗಾಡಿ ತುಂಬಾ ನೀಟಾಗಿದೆ ಸರ್. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಈ ಗಾಡಿ ಫೈನಲ್ ಆಗಿ ಬಂದು ನಿಮಗೆ 2,20,000 ಹೇಳ್ತಾರೆ ಕಸ್ಟಮರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಇದು ನಾಗರಭಾವಿಯ NXO ಕಾರ್ನಲ್ಲಿ ಬ್ಲೂ ಕಲರ್ ಒಂದು ಸೆಲರಿ ಇದೆ ಸರ್. ಡೀಟೇಲ್ಸ್ ಸರ್ ಇದ್ರದ್ದು 2014-15 ಮಾಡಲ್ ಸರ್. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಗಾಡಿ ಇದು. ಆಟೋಮೆಟಿಕ್ ಸರ್ ಇದು? ಸಿಂಗಲ್ ಓನರ್. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಆಟೋಮೆಟಿಕ್. ಕಸ್ಟಮರ್ 3,40,000 ಕೊಟ್ಬಿಡ್ತಾರೆ ಸರ್. 3,40,000 ಆಗುತ್ತೆ. ಆಟೋಮೆಟಿಕ್ ಬೇರೆ. 2014 ಮಾಡಲು 14-15 ಸರ್. ಲೋನ್ ಕೂಡ ಆಗುತ್ತಲ್ವಾ ಸರ್? ಲೋನ್ ಖಂಡಿತ ಮಾಡ್ಕೊಡ್ತೀವಿ ಸರ್. ಇಕೋ ಸರ್ 2010 ಮಾಡಲು ಈಕೋ 7 ಸೀಟರ್ ಗಾಡಿ, ರನ್ನಿಂಗ್ ಚೆನ್ನಾಗಿದೆ, ಇಂಜಿನ್ ಎಲ್ಲ ಚೆನ್ನಾಗಿದೆ. 2 ಲಕ್ಷ ಹೇಳೋದು, 190 ಕೊಡ್ಬಿಡೋಣ ಸರ್. ಇದು 190 ಸರ್ ಮಾಡಿ ಸರ್. ಸರ್ ರಿಡ್ಜ್ ಸರ್ 2013 ಮಾಡಲು VXI ಶಿಫ್ಟ್ ಇದು ರಿಡ್ಜ್, ಇದು 285 ಹೇಳೋದು, 275 ಮಾಡ್ಬಿಡಿ. ಫೈನಾನ್ಸ್ ಕೂಡ ಮಾಡ್ಕೊಳ್ಳೋಣ. 275 ಫೈನಲ್ ಸರ್? ಹೌದೌದು, ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ಚೆನ್ನಾಗಿದೆ. 2 ಇಕೋ ಇದಲ್ಲ ಸರ್? ಸರ್ ನಮ್ಮ ಹತ್ರ 5 ವೀಕೋ ಇದೆ ಸರ್. 5 ಇದೆಯಾ? ಬಂದ್ಬಿಟ್ರೆ 5 ನೋಡ್ಬೋದು, ಓಡ್ಸ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಸಮಾಧಾನ ಆದ್ರೆ ಕೂತ್ಕೊಂಡು ಮಾತಾಡಿ. ನೋಡಿ 18 ಮಾಡಲು ಸಿಂಗಲ್ ಓನರ್, ಗಾಡಿ ಚೆನ್ನಾಗಿದೆ, ಒರಿಜಿನಲ್ ಇದೆ. 395 ಹೇಳೋದು, 3,80,000 ಕೊಟ್ಬಿಡಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ಇದು 17 ಮಾಡಲು 375 ಹೇಳೋದು, 365 ಕೊಟ್ಬಿಡಿ. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. 365 ಮಾಡ್ಬಿಡಿ ಸರ್. SU500 ಸರ್. 2013 ಮಾಡಲು 6 ಇಯರ್ ಬ್ಯಾಕ್ W8 ವಾಶ್ ಗಿಶ್ ಮಾಡಿ ಕೊಡ್ತೀವಿ. 575 ಹೇಳೋದು, 5,500 ಕೊಟ್ಬಿಡಿ ಸರ್. 5,500 ಫೈನಲ್ ಸರ್ ಕೊಟ್ಬಿಡಿ ಸರ್. 2014 ಮಾಡಲು ಶಿಫ್ಟ್ ಡೀಸೆಲ್ VDI ಗಾಡಿ ತುಂಬಾ ಚೆನ್ನಾಗಿದೆ. 5 ಲಕ್ಷ ಹೇಳೋದು, 490 ಕೊಟ್ಬಿಡಿ ಸರ್. 490 ಸರ್ ಇದು? ಹೌದೌದು. 2014 ಮಾಡಲು VDI 385 ಹೇಳೋದು, 370 ಕೊಟ್ಬಿಡಿ ಸರ್. ಫೈನಲ್ ಫೈನಾನ್ಸ್ ಕೂಡ ಮಾಡ್ಕೊಂಡು ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. 2016 ಮಾಡಲು ಹೊಂಡೆ ಇಯಾನು 265 ಹೇಳೋದು, 2.5 ಕೊಡ್ಬಿಡಿ. ಫೈನಲ್ 2.5 ಫೈನಲ್ ಮಾಡಿ ಸರ್, ಮಾಡಿ ಸರ್. 2016 ಮಾಡಲು ಆಲ್ಫಾ ಬಲೋನೋ ಪೆಟ್ರೋಲ್ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಟಾಪ್ ಎಂಡ್ ಮಾಡಲು 5 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್.